ಹಿರಿಯ ಸಚಿವರು ಎಚ್ ಸಿ ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆಗೆ ಅಂದರೆ ಕೃಷ್ಣರಾಜ ಸಾಗರಕ್ಕೆ ಅಡಿಗಲ್ಲನ್ನು ಹಾಕಿರ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ರವರು ಅಂತೇಳಿ ನೆನ್ನೆ ಹೇಳಿಕೆನ ನೀಡಿದ್ದಾರೆ. ನನಗೆ ಒಂದು ಅರ್ಥ ಆಗದೆ ಇರತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಥವಾ ಮಹದೇವಪ್ಪನವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಮೈಸೂರಿನ ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ರಲ್ಲಿ ಅದು ಏನು ಅವ್ರಿಗೆ ತೃಪ್ತಿ ಕೊಡ್ತದೋ ಸಂತೋಷ ಕೊಡ್ತದೋ ನಮಗಂತೂ ಅರ್ಥ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಚ್ ಸಿ ಮಹದೇವಪ್ಪನವ್ರು ನನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಂದು ಎಚ್ ಸಿ ಮಹದೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ, ಜವಾಬ್ದಾರಿಯುತ ಸಚಿವರಿದ್ದಾರೆ, ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಟಿಪ್ಪು ಸುಲ್ತಾನ್ 1799ರಲ್ಲೇ ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವೂ ಕೂಡ ಕಳೆದುಕೊಳ್ತಾರೆ. 1799ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು, ಇದು ಚಿಂತನೆ ಪ್ರಾರಂಭ ಆಗದೆ 1902ರ ನಂತರದಲ್ಲಿ, ಅಂದರೆ ಕೃಷ್ಣರಾಜ ಒಡೆಯರವರ ಬಂದ ನಂತರದಲ್ಲಿ. 1910ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಇರ್ತದೆ. ಆವಾಗ ಮಹಾರಾಜರು ಇದಕ್ಕೆ ಪ್ರಯತ್ನ ಮಾಡಿದಾಗ ಆವಾಗಲೂ ಕೂಡ ಅಪಮಾನ ಆಗ್ತದೆ ಮದ್ರಾಸ್ ಸರ್ಕಾರ ಇದ್ದಾಗ. ಆದರೆ 1911-12ರಲ್ಲಿ ಲಾರ್ಡ್ ಹೋರ್ಡಿಂಗ್, ಅಂದಿನ ಭಾರತದ ಗವರ್ನರ್ ಜನರಲ್, ಆವಾಗ ಅದಕ್ಕೆ ಅನುಮತಿ ಸಿಗ್ತದೆ. ಸೊ 1931ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಂಪ್ಲೀಟ್ ಆಗ್ತದೆ. ಇದು ವಾಸ್ತವಿಕ ಸತ್ಯ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಮೈಸೂರಿನ ಭಾಗದವರೇ ಆಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ಇತಿಹಾಸವನ್ನು ತಿರುಚಾಕ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಪದೇ ಪದೇ ಮಹಾರಾಜರ ಮನೆತನಕ್ಕೆ ಅಪಮಾನ ಮಾಡೋದನ್ನು ಮಾಡ್ತಾ ಇದ್ದಾರೆ?